ಕಾರ್ಯಾಚರಣೆಯನ್ನ ಮಾಡಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಶಾಕ್ ಆಗಿದೆ. ಅಧಿಕಾರಿಗಳು ಕಣ್ಣು ಬಿಡೋ ಮುನ್ನವೇ ರೇಡ್ ಆಗಿದೆ. ವಿಜಯಪುರ, ರಾಯಚೂರು, ಬಾಗಲಕೋಟೆ ಸೇರಿ ಹಲವೆಡೆ ದಾಳಿಯಾಗಿದೆ. ವಿಜಯಪುರದಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದ್ದಾರೆ ಲೋಕಾಯುಕ್ತ ಪೊಲೀಸರು. ಕೃಷಿ ಇಲಾಖೆಯ ಎಡಿ ನಿವಾಸ ಸೇರಿ 4 ಕಡೆಗಳಲ್ಲಿ ದಾಳಿಯಾಗಿದೆ. ಇನ್ನು ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕರ ಮನೆಯ ಮೇಲೂ ಕೂಡ ದಾಳಿಯಾಗಿದೆ. ರಾಯಚೂರಲ್ಲಿ RDPR ಅಧಿಕಾರಿ ವಿಜಯಲಕ್ಷ್ಮಿ ಅವರಿಗೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಇನ್ನು ಮಹತ್ವದ ದಾಖಲೆಗಳನ್ನ ವಶಪಡಿಸಿಕೊಂಡು ಪರಿಶೀಲನೆಯನ್ನ ಕೂಡ ಮಾಡ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ದಾಳಿಯ ವೇಳೆ ಕೆಲ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂತ ಕೆಲಸಗಳಾಗಿದೆ. ಒಟ್ಟು 4-5 ಜಿಲ್ಲೆಗಳಲ್ಲಿ ಇವತ್ತು ದಾಳಿಯಾಗಿದೆ. ರಾಯಚೂರು 3 ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ವಿಜಯಪುರ, ಬಾಗಲಕೋಟೆ ಮತ್ತು ರಾಯಚೂರಿನ ದೃಶ್ಯಗಳನ್ನು. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ರೇಡ್ ಆಗಿದೆ. ಒಂದಿಷ್ಟು ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಆರೋಪಗಳನ್ನು ಹೊತ್ತಿದ್ರು ಕೆಲ ಅಧಿಕಾರಿಗಳು. ಅವರ ಮನೆಯ ಮೇಲೆ ದಾಳಿಯಾಗಿರೋದು, ಕಚೇರಿಗಳ ಮೇಲೆ ದಾಳಿಯಾಗಿರೋದು, ಸಾರ್ವಜನಿಕರ ದೂರಿನ ಅನ್ವಯ ಈ ಕಾರ್ಯಾಚರಣೆಯಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ದಾಖಲೆಗಳನ್ನು ವಶಪಡಿಸಿಕೊಂಡು ಪರಿಶೀಲನೆ ಮಾಡುವಂತ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅಲ್ಲಿ ಕುರ್ಚಿ ಕಿಚ್ಚಿನ ಮಧ್ಯೆ ಇವತ್ತಿನಿಂದ ದೆಹಲಿ ಯಾತ್ರೆಗಳು ಶುರುವಾಗ್ತಾ ಇದ್ದಾವೆ. ಮೊದಲನೆಯದಾಗಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ದೆಹಲಿಗೆ ಹೊರಟಿದ್ದಾರೆ. ಅವರು ಹೋಗೋ ಕಾರಣ ಬೇರೆಯಾದರೂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇವತ್ತು ವಾಪಸ್ ದಿಲ್ಲಿಗೆ ಪ್ರಯಾಣ ಬೆಳೆಸ್ತಾರೆ. ಡಿಸೆಂಬರ್ 24ರಂದು ದೆಹಲಿಯಲ್ಲೇ ಇರ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ. ಹೈಕಮಾಂಡ್ ನಾಯಕರನ್ನ DKಶಿ ಭೇಟಿಯಾಗುವಂತ ಸಾಧ್ಯತೆಗಳಿದಾವೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಆದರೆ ಹೋಗ್ತಾ ಇರೋದು ಜಲಶಕ್ತಿ ಸಚಿವಾಲಯದ ಸಚಿವರನ್ನ ಭೇಟಿಯಾಗೋದಕ್ಕೆ ಅಂತ DK ಶಿವಕುಮಾರ್ ಹೇಳಿಕೊಂಡಿದ್ದಾರೆ. ಇವತ್ತು ಅವರು ಅಲ್ಲೇ ಇರ್ತಾರೆ. ನಾಳೆ ಮಧ್ಯಾಹ್ನದವರೆಗೂ ಕೂಡ ಅಲ್ಲೇ ಇರ್ತಾರೆ ದೆಹಲಿಯಲ್ಲೇ. ಆ ಕಾರಣಕ್ಕಾಗಿ ಹೈಕಮಾಂಡ್ನ ಪ್ರಮುಖರನ್ನು ಅವರು ಭೇಟಿಯಾಗೋದಕ್ಕಿದ್ದಾರಾ ಅನ್ನುವಂಥ ಪ್ರಶ್ನೆ. ಇವತ್ತು 3 ಗಂಟೆಗೆ ಜಲಶಕ್ತಿ ಸಚಿವಾಲಯದ ಮೀಟಿಂಗ್ನಲ್ಲಿ DK ಶಿವಕುಮಾರ್ ಭಾಗಿಯಾಗ್ತಾರೆ. ಇವತ್ತು ದೆಹಲಿಯಲ್ಲೇ ವಾಸ್ತವ್ಯ. ನಾಳೆ ಮಧ್ಯಾಹ್ನದವರೆಗೂ ಕೂಡ, ನಾಳೆ ಸಂಜೆಯವರೆಗೂ ಕೂಡ DK ಶಿವಕುಮಾರ್ ದೆಹಲಿಯಲ್ಲೇ ಇರ್ತಾರೆ ಅನ್ನುವಂಥ ಮಾಹಿತಿ. ಈ ಅವಧಿಯಲ್ಲಿ ಇವತ್ತಿನ 3 ಗಂಟೆಯ ಸಭೆಯನ್ನು ಮುಗಿಸಿದ ಬಳಿಕ ನಂತರ ಹೈಕಮಾಂಡ್ನ ಪ್ರಮುಖರನ್ನು ಯಾರನ್ನಾದರೂ ಭೇಟಿಯಾಗುವಂಥ ಸಾಧ್ಯತೆಗಳಿದಾವ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿದ್ಯಾ ನೇರ ಸಂಪರ್ಕದಲ್ಲಿ. ವಿದ್ಯಾ, ಈಗ ಜಲಶಕ್ತಿ ಸಚಿವಾಲಯದ ಸಚಿವರನ್ನ ಭೇಟಿಯಾಗೋದಕ್ಕೆ ಹೊರಟಿದ್ದಾರೆ ಅನ್ನೋದು TPL ಇರೋದು. ಇದರ ಆಚೆಗೆ ಏನಾದರೂ ಯೋಚನೆಗಳಿದಾವ? ಹೈಕಮಾಂಡ್ನ ಪ್ರಮುಖರನ್ನ ಭೇಟಿಯಾಗೋ ಸಾಧ್ಯತೆಗಳಿದಾವ? ರಕ್ಷತ್, ಖಂಡಿತವಾಗ್ಲೂ ಕೂಡ ಯಾರಾದರೂ ರಾಜ್ಯ ನಾಯಕರು ಕೇಂದ್ರಕ್ಕೆ ಹೋದಂತಹ ಸಂದರ್ಭದಲ್ಲಿ ಕೇಂದ್ರ ನಾಯಕರನ್ನ ಭೇಟಿಯಾಗುವಂಥದ್ದು ಸಹಜ. ಅದೇ ರೀತಿಯಾಗಿ DCM DK ಶಿವಕುಮಾರ್ ಅವರು ಪದೇ ಪದೇ ಹೇಳ್ತಾ ಇರ್ತಾರೆ, ದೇವಸ್ಥಾನಕ್ಕೆ ಹೋದ ಮೇಲೆ ದೇವರನ್ನ ನೋಡದೆ ಬರ್ತೀನ ಅಂತ ಹೇಳಿ. ಅದರ ಅರ್ಥ ದೆಹಲಿ ನಮಗೆ ದೇವಸ್ಥಾನ ಇದ್ದಂತೆ, ಸೊ ಹೈಕಮಾಂಡ್ ನಾಯಕರು ದೇವರಿದ್ದಂತೆ. ಸೊ ಹಾಗಾಗಿ ನಾನು ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಕ್ಕೆ ಪ್ರಯತ್ನವನ್ನ ಪಡ್ತೀವಿ. ಅವಕಾಶ ಸಿಕ್ಕರೆ ನಾವು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತೀವಿ ಅಂತ ಹೇಳಿ ಪದೇ ಪದೇ DK ಶಿವಕುಮಾರ್ ಅವರು ಹೇಳುವಂಥದ್ದು. ಇದರ ಬೆನ್ನಲ್ಲೇ ಈಗ ಯಾಕೆ ಕುತೂಹಲ ಮೂಡಿಸ್ತಾ ಇದೆ ಅಂತ ಹೇಳಿದ್ರೆ, ನಾಯಕತ್ವ ಜಟಾಪಟಿ ಈಗ ಆಲ್ರೆಡಿ ನಡೀತಾ ಇದೆ. ಹೈಕಮಾಂಡ್ ನಾಯಕರು ಎಲ್ಲವನ್ನ ಕೂಡ ಇತ್ಯರ್ಥ ಮಾಡಬೇಕು ಅನ್ನುವಂತಹ ಮಾತನ್ನ ರಾಜ್ಯ ನಾಯಕರು ಹೇಳ್ತಾ ಇದ್ದಾರೆ. ಆದ್ರೆ AICC ಅಧ್ಯಕ್ಷರು ನೋಡಿದ್ರೆ ಸ್ಥಳೀಯವಾಗಿ ಆಗಿರುವಂತಹ ಗೊಂದಲವನ್ನ ಸ್ಥಳೀಯವಾಗಿಯೇ ಬಗೆಹರಿಸಿಕೊಳ್ಳಿ ಅನ್ನುವಂತಹ ಮಾತನ್ನ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾ ಇರುವಂತದ್ದು. ಸೊ ಇದೆಲ್ಲದರ ಮಧ್ಯೆ ನಿನ್ನೆ CM ಕೂಡ ಹೈಕಮಾಂಡ್ ನಾಯಕರು ರಾಹುಲ್ ಗಾಂಧಿ ಅವರೇ ಇದನ್ನ ಬಗೆಹರಿಸಬೇಕು ಅನ್ನುವಂತಹ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಇದರ ಬೆನ್ನಲ್ಲೇ DCM DK ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. 23ನೇ ತಾರೀಕು ಜಲಶಕ್ತಿ ಸಚಿವರ ಜೊತೆ ಸಭೆ ಈ ಮೊದಲೇ ನಿಗದಿಯಾಗಿತ್ತು. ಆದ್ರೆ ನಿಗದಿ ಆದ ಬೆನ್ನಲ್ಲೇ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋದು ಅಂತ ಹೇಳಿದ್ರೆ ನಾಯಕತ್ವ ಬದಲಾವಣೆಯ ವಿಚಾರಕ್ಕೇನೆ. ಸೊ ಏನಾದರೂ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂತಹ ಕೆಲಸವನ್ನ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಇರುವಂತದ್ದು. ಯಾಕಂದ್ರೆ ಈಗ ಆಲ್ರೆಡಿ ರಾಹುಲ್ ಗಾಂಧಿ ಅವರನ್ನ ಈ ಹಿಂದೆ ಕೂಡ ಭೇಟಿಯಾಗೋದಕ್ಕೆ ಅವರು ಪ್ರಯತ್ನವನ್ನ ಪಟ್ಟಿದ್ರು. ರಾಹುಲ್ ಗಾಂಧಿ ಅವರು ಅವರನ್ನ ಭೇಟಿಗೆ ಅವಕಾಶವನ್ನ ಮಾಡಿಕೊಟ್ಟಿರ್ಲಿಲ್ಲ. ಆಗ ಸಾಕಷ್ಟು ಶಾಸಕರು ದೆಹಲಿ ಪರೇಡ್ ಅನ್ನ ಕೈಗೊಂಡಿದ್ರು.
ಹೇಳಿದ್ರು. ಅದಾದ ಮೇಲೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ನೀವಿಬ್ರು ಒಂದಾಗಿದ್ದೇವೆ ಅನ್ನುವಂಥದ್ದನ್ನ ಬ್ರೇಕ್ಫಾಸ್ಟ್ ಮಾಡುವ ಮೂಲಕ ನೀವು ತೋರಿಸ್ಕೊಳ್ಳಿ ಸಾರ್ವಜನಿಕವಾಗಿ ಅಂತ ಹೇಳಿ ಹೈಕಮಾಂಡ್ ನಾಯಕರು ಸೂಚನೆಯನ್ನು ನೀಡಿದ್ರು. ಈಗ ಆ ಸೂಚನೆ ಏನಿತ್ತು ಆ ಸೂಚನೆಯ ಪ್ರಕಾರ ರಾಜ್ಯ ನಾಯಕರು ನಡ್ಕೊಂಡಿದ್ದಾರೆ. ಆದ್ರೆ ಹೈಕಮಾಂಡ್ ಈಗ ಅಧಿವೇಶನದ ಬಳಿಕ ಈ ಏನೆಲ್ಲ ಗೊಂದಲ ಇದೆ ಅದನ್ನ ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿ ಹೈಕಮಾಂಡ್ ಏನ್ ಹೇಳಿತ್ತು, ಸೊ ಅದನ್ನ ಬಗೆಹರಿಸಿ ಅಂತ ಹೇಳಿ DCM DK ಶಿವಕುಮಾರ್ ಅವರು ಹೈಕಮಾಂಡ್ ಮುಂದೆ ಪಟ್ಟು ಹಿಡಿಯುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಹೈಕಮಾಂಡ್ 2 ವರ್ಷದ ಹಿಂದೆ ಕೂಡ ಅವರಿಗೆ ಮಾತು ಕೊಟ್ಟಿತ್ತು ಅಂತ ಹೇಳಿ ಅವರು ಪದೇ ವಿಜಯ್, ಈಗ ದೆಹಲಿಯಲ್ಲಿ ಹೈಕಮಾಂಡ್ ನ ಪ್ರಮುಖರು ಅವೈಲೇಬಲ್ ಇದ್ದಾವ ಅನ್ನುವಂಥ ಪ್ರಶ್ನೆಯೂ ಕೂಡ ರೈಸ್ ಆಗುತ್ತೆ. ಯಾಕಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ನಿಲುವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಹೊರತುಪಡಿಸಿ ಯಾರನ್ನಾದರೂ ಭೇಟಿಯಾಗಬೇಕು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ರಣದೀಪ್ ಸುರ್ಜೇವಾಲಾ ಅವರು ಅಥವಾ KC ವೇಣುಗೋಪಾಲ್, ಇವರು ಯಾರಾದರೂ ಅವೈಲೇಬಲ್ ಇದ್ದಾರಾ? ಭೇಟಿಯಾಗುವಂಥ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ರಕ್ಷಿತ್, ಈಗ ಆಲ್ರೆಡಿ ಸೋನಿಯಾ ಗಾಂಧಿ ಅವರು ಇರಬಹುದು, ರಾಹುಲ್ ಗಾಂಧಿ ಅವರು ಇರಬಹುದು, ಇಬ್ಬರು ಕೂಡ ದೆಹಲಿಯಲ್ಲೇ ಇದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಇರುವಂಥದ್ದು. ಸೊ ಅವರೆಲ್ಲರೂ ಕೂಡ 21ರ ಬಳಿಕ ದೆಹಲಿಗೆ ವಾಪಸ್ ಆಗ್ತಾರೆ ಪ್ರವಾಸದಿಂದ ಅನ್ನುವಂತಹ ಮಾಹಿತಿ ನಾವೀಗ ಆಲ್ರೆಡಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲೂ ಕೂಡ ಪ್ರಕಟ ಮಾಡಿದ್ರಿ. ಸೊ ಈಗ ಅವರಿಬ್ಬರೂ ಕೂಡ ಇರುವಂತಹ ಕಾರಣಕ್ಕಾಗಿ ಮುಖ್ಯವಾಗಿ DCM DK ಶಿವಕುಮಾರ್ ಅವರು ಭೇಟಿ ಆಗೋದಿಕ್ಕೆ ಪ್ರಯತ್ನ ಪಡ್ತಾ ಇರುವಂಥದ್ದು ರಾಹುಲ್ ಗಾಂಧಿ ಅವರನ್ನ. ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸೋದಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಯಾಕಂದ್ರೆ ಈಗ ಆಲ್ರೆಡಿ ಈ ಹಿಂದೆ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ 2 ಬಾರಿ ಭೇಟಿಯಾಗಿ ದೆಹಲಿಯಲ್ಲೂ ಭೇಟಿಯಾಗಿದ್ರು. ಅದರ ಜೊತೆಗೆ ಅವರ ಜೊತೆಯೇ ಏರ್ಪೋರ್ಟ್ ವರೆಗೂ ಕೂಡ ಅವ್ರ ಕಾರಲ್ಲೇ ಹೊರಟು ಅವರು ಮಾತುಕತೆಯನ್ನ ನಡೆಸಿದ್ರು. ಅದಾದ ನಂತರ ಇನ್ನೊಂದು ಬಾರಿ ದೆಹಲಿಯಿಂದ ವಾಪಸ್ ಆಗಬೇಕಾದ್ರೆ ಅವರ ಫ್ಲೈಟ್ ನಲ್ಲೇ ಬಂದಿದ್ರು. ಸೊ ಈ ಕಾರಣಕ್ಕಾಗಿ ತಮ್ಮ ನಿಲುವೇನಿದೆ ಅದನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಇಟ್ಟಿದ್ದಾರೆ. ಸೊ ಇದರ ಬೆನ್ನಲ್ಲೇ ಈಗ ರಾಹುಲ್ ಗಾಂಧಿ ಅವರು ಏನೆಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ. ರಾಹುಲ್ ಗಾಂಧಿ ಅವರು ಮತ್ತೆ ಸೋನಿಯಾ ಗಾಂಧಿ ಅವರು ದೆಹಲಿಯಲ್ಲೇ ಬಹುತೇಕ ಇರುವಂತಹ ಸಾಧ್ಯತೆಗಳಿದೆ. ಈ ಕಾರಣಕ್ಕಾಗಿ DCM DK ಶಿವಕುಮಾರ್ ಅವರು ಕೇಂದ್ರ ಸಚಿವರು ಏನಿದ್ದಾರೆ ಅವರ TPL ಏನು ಹಾಕೊಂಡಿದ್ದಾರೆ. ಸೊ ಜಲಶಕ್ತಿ ಇರಬಹುದು, ಇವತ್ತು ಜಲಶಕ್ತಿ ಸಚಿವಾಲಯದ ಸಚಿವರ ಜೊತೆ ಅವರಿಗೆ ಸಭೆ ಇದೆ. ನಾಳೆ ಸಾಕಷ್ಟು ಸಚಿವರ ಜೊತೆ, ಕೇಂದ್ರ ಸಚಿವರ ಜೊತೆ ಅವರು ಮೀಟಿಂಗ್ ಅನ್ನ ಇಟ್ಕೊಂಡಿರುವಂತದ್ದು. ಒಂದು ಅರಣ್ಯ ಸಚಿವರ ಜೊತೆ ಅವರು ಮೀಟಿಂಗ್ ಅನ್ನ ಇಟ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಮೇಕೆದಾಟು ವಿಚಾರಕ್ಕೂ ಕೂಡ ಮಾತನಾಡೋದಿಕ್ಕೆ ಸಭೆಗಳನ್ನ ಇಟ್ಕೊಂಡಿರುವಂತದ್ದು. ಸೊ ಈ ಕಾರಣಕ್ಕಾಗಿ ಅವೆಲ್ಲ ಸಭೆಗಳು ಮುಗಿದ ಬಳಿಕ ಅವರು ಸಹಜವಾಗಿ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿಗೆ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಈ ಸದ್ಯದ ಮಾಹಿತಿ ಪ್ರಕಾರ ಅವರು ಇನ್ನೂ ಕೂಡ ಯಾವ ನಾಯಕರನ್ನ ಭೇಟಿ ಮಾಡ್ತಾರೆ ಅನ್ನುವಂತಹ ಗುಟ್ಟನ್ನ DCM DK ಶಿವಕುಮಾರ್ ಅವರು ಬಿಟ್ಕೊಟ್ಟಿಲ್ಲ. ಆದ್ರೆ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ DCM DK ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಭೇಟಿಗೆ ಅವಕಾಶವನ್ನ ಕೇಳ್ತಾರೆ. ಅವಕಾಶ ಸಿಕ್ಕರೆ ಅವರು ಭೇಟಿ ಮಾಡೋದಂತೂ ಖಚಿತ. ರಕ್ಷತ್, ಥ್ಯಾಂಕ್ ಯು ವಿದ್ಯಾ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.